ಬಾಗಲಕೋಟೆಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಘಟಪ್ರಭೆ ಅಬ್ಬರ. ಮಿರ್ಜಿ ಗ್ರಾಮದಲ್ಲಿ 70 ಮನೆಗಳು ಸಂಪೂರ್ಣ ಮುಳುಗಡೆ ಆಗಿವೆ. ಮನೆಯಲ್ಲಿ 2-3 ಅಡಿಗಳಷ್ಟು ನಿಂತಿರುವಂತಹ ನೀರು, ಮನೆಯ ಸುತ್ತಮುತ್ತ, ಮನೆಯ ಒಳಗೆ ಮನೆ ಜಲಾವೃತವಾಗಿರುವಂತಹ ಹಿನ್ನೆಲೆ ಕಾಳಜಿ ಕೇಂದ್ರಕ್ಕೆ ಈಗ ಜನರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಬಾಗಲಕೋಟೆಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಘಟಪ್ರಭೆ ಅಬ್ಬರ ಜೋರಾಗ್ತಾ ಇದೆ. ಮಿರ್ಜಿ ಗ್ರಾಮದಲ್ಲಿ 70 ಮನೆಗಳು ಸಂಪೂರ್ಣ ಮುಳುಗಡೆ ಆಗಿರೋದು. ಮಿರ್ಜಿ ಗ್ರಾಮವೇ ಮುಳುಗಡೆ ಆಗಿದೆ. ನೀವೀಗ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಬಾಗಲಕೋಟೆ, ಬೆಳಗಾವಿ ಈ ಎಲ್ಲ ಭಾಗದಲ್ಲೂ ಕೂಡ ಈ ರಾಜ್ಯಗಳಲ್ಲಿ ಇದೇ ಸಮಸ್ಯೆ ಎದುರಾಗ್ತಾ ಇದೆ. ಈ ಒಂದು ಜಿಲ್ಲೆಗಳಲ್ಲಿ ರಾಜ್ಯಾದ್ಯಂತ ನಾವು ದೃಶ್ಯಗಳನ್ನು ನೋಡ್ತಾ ಇದ್ದಾರೆ. ಕೆಲವೊಂದಷ್ಟು ಕಡೆ ಮಳೆ ಕಡಿಮೆ ಆಗಿದೆ. ಆದರೆ ಬಾಗಲಕೋಟೆ ಮತ್ತು ಬೆಳಗಾವಿಯಲ್ಲಿ ಅಲ್ಲಿ ಮಳೆ ಇಲ್ಲದೆ ಹೋದರೂ ಕೂಡ ಪಶ್ಚಿಮ ಘಟ್ಟದಲ್ಲಿ ಸುರಿಯುತ್ತಿರುವಂಥ ಮಳೆ, ಮಹಾರಾಷ್ಟ್ರದ ಗಡಿ ಪ್ರದೇಶದಲ್ಲಿ ಸುರಿಯುತ್ತಿರುವಂಥ ಮಳೆಯಿಂದಾಗಿ ಡ್ಯಾಮ್ಗಳು ಫುಲ್ ಆಗ್ತಾ ಇವೆ. ಸೊ ಆ ಕಾರಣಕ್ಕೆ ಹೊರಹರಿವು ಹೆಚ್ಚಾಗಿರುವಂಥ ಕಾರಣ ಈಗ ನದಿಗಳಿಗೆ ನೀರನ್ನು ರಿಲೀಸ್ ಮಾಡಲಾಗ್ತಿದೆ ಹೆಚ್ಚಿನ ಒಂದು ಪ್ರಮಾಣದಲ್ಲಿ. ರವಿಮುಖಿ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಇಲ್ಲಿಂದ ಬನ್ನಿ ನೋಡೋಣ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದ್ದು ಘಟಪ್ರಭಾ ನದಿ ಉಕ್ಕಿ ಹರಿತಾ ಇದೆ. ಅದಕ್ಕೆ ಘಟಪ್ರಭಾ ನದಿಯ ಒಂದು ಹರಿವಿಗೆ ಅನೇಕ ಗ್ರಾಮಗಳು ಈಗಾಗಲೇ ಜಲಾವೃತವಾಗ್ತಾ ಇರುವಂಥದ್ದು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಸದ್ಯ ಹೇಳೋದಾದರೆ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮ ಏನಿದೆ, ಈ ಗ್ರಾಮದಲ್ಲಿರುವಂಥ ದೃಶ್ಯವನ್ನು ನಾವು ತೋರಿಸ್ತಾ ಇದ್ವಿ. ಈಗಾಗಲೇ ದೃಶ್ಯದಲ್ಲಿ ಏನು ಗಮನಿಸ್ತಾ ಇರುವಂತೆ ಏನು ಮನೆಗಳಾಗಿರ್ಬೋದು, ಅಂಗಡಿಗಳು ಎಲ್ಲವೂ ಕೂಡ ಈಗಾಗಲೇ ಏನು ಒಟ್ಟು ಸುಮಾರು 3ರಿಂದ 4 ಅಡಿಯಷ್ಟು ನೀರು ಅಂಗಡಿ ಹಾಗೂ ಮನೆಗಳಿಗೆ ನುಗ್ಗಿದೆ. ಒಟ್ಟು ಈ ಗ್ರಾಮದಲ್ಲಿ 70 ಮನೆಗಳಿಗೆ ಏನು ನೀರು ನುಗ್ಗಿದ್ದು, ಏನು ರಸ್ತೆಗಳು ಒಂದು ರೀತಿ ಏನು ಹಳ್ಳದ ರೀತಿ ಬದಲಾಗಿರುವಂಥ ಸನ್ನಿವೇಶ. ಅದರಲ್ಲೇ ಜನರು ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗುವಂಥದ್ದು, ನಡೆದುಕೊಂಡು ಬರುವಂಥ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇರ್ಬೋದು. ಪ್ರಮುಖವಾಗಿ ಹೇಳಬೇಕಂದ್ರೆ ಮಿರ್ಜಿ ಗ್ರಾಮದಲ್ಲಿ ಈ ಗ್ರಾಮವನ್ನು ಶಾಶ್ವತವಾಗಿ ಸ್ಥಳಾಂತರ ಮಾಡಬೇಕಂತಂದು ಸುಮಾರು ವರ್ಷಗಳಿಂದ ಬೇಡಿಕೆ ಇದ್ದರೂ ಕೂಡ ಇಲ್ಲಿ ಯಾವುದೇ ಸರ್ಕಾರ, ಆಡಳಿತಕ್ಕೆ ಬಂದಂಥ ಸರ್ಕಾರ ಇವರನ್ನು ಶಾಶ್ವತವಾಗಿ ಇಲ್ಲಿಂದ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಇದರಿಂದ ಪ್ರತಿ ಸಾರಿಯೂ ಕೂಡ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಈ ಭಾಗದ ಜನರು, ಮಿರ್ಜಿ ಗ್ರಾಮಸ್ಥರು ಏನು ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಬದುಕುವಂಥ ಪರಿಸ್ಥಿತಿ ಮತ್ತು ರಾತ್ರೋರಾತ್ರಿ ತಮ್ಮ ಮನೆಗಳಿಗೆ ನೀರು ನುಗ್ಗುತ್ತಿರೋದ್ರಿಂದ ಅವರು ಒಂದು ರೀತಿ ನಿರಾಶ್ರಿತರಂತೆ ಹೋಗಿ ಕಾಳಜಿ ಕೇಂದ್ರದಲ್ಲಿ ಏನು ವಾಸ ಮಾಡುವಂತಹ ಪರಿಸ್ಥಿತಿ ಬಂದೋದಿಗೆ ಈ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಇದು ಈ ಮುಂಭಾಗದಲ್ಲೇ ಘಟಪ್ರಭಾ ನದಿ ಹರಿಯುತ್ತೆ. ಆ ಘಟಪ್ರಭಾ ನದಿಯ ನೀರಿನ ಪ್ರಮಾಣ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗಿರೋದ್ರಿಂದ ಎಷ್ಟು ಮಟ್ಟಿಗೆ ನೀರು ಒಳನುಗ್ಗಿದೆ ಅನ್ನೋದಕ್ಕೆ ಇಲ್ಲಿ ಕಾಣ್ತಿರುವಂತಹ ಅಂಗಡಿ ಆಗಿರ್ಬೋದು, ಮನೆಗಳು ಅವೇ ಸಾಕ್ಷಿ. ಇಲ್ಲೊಂದು ಕೂಡ ನಾವು ಮನೆಯನ್ನು ತೋರಿಸ್ತಿದ್ವಿ. ಈಗಾಗಲೇ ಅವರು ಮನೆಗೆ ಬೀಗ ಹಾಕಿಕೊಂಡು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಇವರಿಗೆ ಪರಿಹಾರ ಒಂದೇ, ಇವ್ರನ್ನ ಶಾಶ್ವತವಾಗಿ ಸ್ಥಳಾಂತರ ಮಾಡಬೇಕು, ಅಂದಾಗ ಮಾತ್ರ ಇದಕ್ಕೆ ಅಂತ್ಯ ಅನ್ನೋದು ಇಲ್ಲಿನ ಸ್ಥಳೀಯರ ಅಭಿಪ್ರಾಯ. ಸ್ಥಳೀಯರನ್ನ ಮಾತನಾಡ್ಸೋಣ, ಏನು ಹೇಳ್ತಾರೆ ಅಂತಂದು. ಸರ್, ಈಗ ನಿಮ್ದು ಇದಕ್ಕೆ ಏನಾಗಬೇಕಂತೀರಿ? ಎಸ್ಪೆಷಲಿ ಶಾಶ್ವತ ಸ್ಥಳಾಂತರ ಬೇಡಿಕೆ ಇದೆ, ನಿಮ್ಗೆ ಯಾರು ಸ್ಪಂದಿಸ್ತಾಕತ್ತಿಲ್ಲ? ಏನು ಯಾವ ಸರ್ಕಾರ ಬಂದರೂ ಇದೇ ನಡ್ದೈತಿ ರೀ. ಇಲ್ಲೇನು ಕೆಲಸ ಆಗಲ್ತು, ಯಾರು ಏನು ಮಾಡುವಾರೋ. ವರ್ಷ ಇಟ್ಟು ಮಾತ್ರ ಹೊಳಿ ಬರ್ತೈತಿ. ನಮ್ಮ ಕಿರಾಣಿ ಅಂಗಡಿ ಐತಿ. ವರ್ಷ ಬಂದ್ರೆ ವರ್ಷ ನೀರಾಗಿರ್ತೈತೆ. ವರ್ಷ ಶಿಫ್ಟ್ ಆಗೋದು ನಾವು ಬೇರೆ ಕಡೆ. ಅಲ್ಲಿ ಗಂಜಿ ಕೇಂದ್ರ ಒಂದು ಮಾಡ್ತಾರೆ ಸಾಲಿಗೊಳಗ. ಮತ್ತು ಅವು ಹೊಳಿ ಇಳಿತಾರೆ, ಮತ್ತು ಬಂದು ಎಲ್ಲ ಸ್ವಚ್ಛ ಮಾಡ್ಬೇಕಾದ್ರೆ ಮತ್ತು 10-20 ಸಾವಿರ ರೂಪಾಯಿ ಖರ್ಚು ಮಾಡೋದು. ಇದು ಮಾಲೂಕು ಲಕ್ಷಣ. ನಾವು ಪರ್ಮನೆಂಟ್ ಶಾಶ್ವತ ಇದು ಬೇಕಾಯ್ತು. ಇಲ್ಲಿ ಇನ್ನೊಂದಿಷ್ಟು ಜನ ಮಹಿಳೆಯರು ಇದ್ದಾರೆ, ಅವ್ರನ್ನೂ ಮಾತಾಡ್ಸೋಣ. ಅಮ್ಮ, ಎಷ್ಟು ತೊಂದರೆ ಆಗತ್ತದ ನಿಮ್ಗೆ? ಈಗ ಎಲ್ಲ ಮನೆಯೊಳಗೆ ನೀರು ಬಂದ್ಬಿಟ್ಟಾವ. ಪ್ರತಿ ಸಾರಿನೂ ಇದೇ ಸಾರಿ ನಿಮ್ಮ ಪ್ರವಾಹ ಬಂದಾಗ ಭಾಳ ತೊಂದರೆ ಐತ್ರಿ. 4 ವರ್ಷದಿನ ಆತ್ರಿ ಹಿಂಗೆ ಆಕತ್ರಿ. 4-5 ವರ್ಷ ಆತ್ರಿ. ಈಗ ಅನಕ್ರ ಹಿಂಗೆ ಬರೋದು ಹೋಗೋದು ಅಲ್ಲಿ ಬಾತ್ರೂಮ್ದು ಐತ್ರಿ. ನಮ್ಗೆ ಎಲ್ಲರೂ ಶಾಶ್ವತ ಜಾಗ ಕೊಡ್ರಿ. ನುಕ್ಸಾನ್ ಭಾಳ ಆಗ್ತೀವಿ ನಾವು. ಎಲ್ಲಿ ಹೋಗಾಕು ನಮ್ಗೆ ಅನುಕೂಲ ಇಲ್ಲರಿ, ನುಕ್ಸಾನ ಆಗ್ತದೆ ನಮ್ಗೆ. ಅಂಗಡಿ ಪಂಗಡಿ ಇಡೋದು ಮತ್ತೆಲ್ಲ ಕಿತ್ಕೊಂಡು ಹೋಗೋದು. ಲಕ್ಷಗಂಟ್ಲೆ ಮಾಲ್ ಅಳಗಾಲಾಗೈತ್ರಿ. ಅದು ಬರೀ ಏನು 10,000 ರೂಪಾಯಿ ಕೊಟ್ಟರು ಗಪ್ ಕುಂತೀವ್ರಿ. ಫೋಟೋ ಹೊಡ್ಕೊಂಡು ಹೋದ್ರು ಸಹಿತ ನಮಗೇನು ಪರಿಹಾರ ಬರಲಿಲ್ಲ ರೀ. 10,000 ರೂಪಾಯಿ ಅಷ್ಟು ಬಂದಾವ ನೋಡ್ರಿ. ಏನು ರೊಕ್ಕ ಕೊಟ್ಟಿಲ್ರಿ ಅವ್ರು. ಅಂದ್ರೆ ಈ ಪ್ರತಿ ಸಾರಿ ಈ ಮುಳುಗಡೆ ಆದಾಗ ನಿಮ್ಗೆಲ್ಲ ಸಾಮಾನುಗಳೆಲ್ಲ ಹಾಳಾಗಿಬಿಡ್ತಾವೆ. ನೀವು ಮತ್ತೆ ಹೊಳ್ಳಿ ಮನೆಗೆ ಹೋಗೋತ್ನ ಎಷ್ಟು ಖರ್ಚು ಮಾಡ್ಬೇಕೈತಿ? ನೀವು ಮತ್ತೆ ಖರ್ಚು ಮತ್ತೆ 1 ಲಕ್ಷ ಖರ್ಚು ಆಕತ್ರಿ ನಮ್ದು ಎಲ್ಲ. ಆ ಫರ್ನಿಚರ್ ವರ್ಕ್ ರೀ ಅವೆಲ್ಲ ಬಾದಾಗಿ ಹೋದವ್ರಿ. ಉಬ್ಬಿ ನಿಂತಿದ್ರು ಮನ್ಯಾಗ. ಬರೋಟಿಗೆಲ್ಲ ಅಳಗಲ್ರಿ. ಬರ್ನಿಗಳು ಒಡದು ಚೂರಾಗಿದ್ದು ರೀ. ಏನೂ ಉಳಿದಿಲ್ಲ ರೀ ನಮ್ಮ ಸಾಮಾನಾಗ. ಪರಿಹಾರದನ ಅಂತ 10,000 ಅಷ್ಟು ಕೊಟ್ಟಾರ ನೋಡ್ರಿ. ಒಳ್ಳೆ ಏನು ಬಂದಿಲ್ಲ ರೀ ನಮಗೆ. ಏನು ನೀರು ಬರಲ್ದಾರ 50,000 ಲಕ್ಷ 5-5 ಲಕ್ಷ ತೊಗೊಂಡ್ರೆ ಕರೆ ನಮಗೇನು ಬಂದಿಲ್ಲ ರೀ. ಫೋಟೋ ಹೊಡ್ಕೊಂಡು ಹೋದ್ರೂ ಸಹಿತ ನಮ್ಗೆ ಪರಿಹಾರ ಬಂದಿಲ್ಲ ರೀ. ಈಗ ಇಲ್ಲಿ ಕಾಳಜಿ ಕೇಂದ್ರ ಮಾಡ್ಯಾರಲ್ಲ, ಅಲ್ಲಿ ಎಲ್ಲ ವ್ಯವಸ್ಥೆ ಸರಿ ಮಾಡ್ಯಾರನ್ರಿ ಎಲ್ಲರ ನಿಮಗೆಲ್ಲ? ಅಲ್ಲಿ ಊಟದ ಸರಿ ಮಾಡ್ಯಾರ. ಊಟದ ಸರಿ ಐತ್ರಿ. ಸುಮ್ಮನೆ ನಾವು ಇನ್ನಟ್ಟು ಅಂತೇಳಿ ಎಲ್ಲಿ ನಿಂತೀವ್ರಿ. ಸಾಮಾನು ಅದ ಅಂತ ಅಲ್ಲಿ ನಿಂತೀವ್ರಿ ನಾವು.